ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ರಾಗಿ ಮುದ್ದೆಯಿಂದ ಗಂಜಿ ಮಾಡೋದು. ಈ ಬೇಸಿಗೆಗಂತೂ ತಂಪು ಕೂಲಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು ರಾಗಿ ಮುದ್ದೆ. ಅಂದರೆ ನೈಟು ಎಕ್ಸ್ಟ್ರಾ ಇರೋ ಮುದ್ದೆನ ಎತ್ತಿಟ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ, ಇದಕ್ಕೆ ಆಲ್ಮೋಸ್ಟ್ ಯಾರು ಕರಿಬೇವು ಹಾಕೋದಿಲ್ಲ. ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಮಕ್ಕಳು ತಿನ್ನೋದಿಲ್ವಲ್ಲ, ಅದಕ್ಕೆ ಈ ಥರ ಆದರೆ ತಿಂತಾರೆ. ಇದಂತೂ ಬೇಸಿಗೆನಲ್ಲಿ ಮಾಡಿಸ್ತಂಥ ರೆಸಿಪಿ. ಮಕ್ಕಳು ಕೆಲವೊಬ್ಬರು ತಿನ್ನೋದಿಲ್ಲ, ರಾಗಿ ಮುದ್ದೆ ತಿನ್ನೋಲ್ಲ. ರಾಗಿದು ರೆಸಿಪಿಗಳೇನಾದರೂ ಮಾಡಿದ್ರೆ ತಿನ್ನೋದಿಲ್ಲ. ಅದಕ್ಕೆ ನಾನು ಈ ಥರ ನೈಟ್ ಹೊತ್ತು ಎಕ್ಸ್ಟ್ರಾ ಮುದ್ದೆ ಮಾಡಿಬಿಟ್ಟು ಇಡ್ತೀನಿ. ಇದನ್ನು ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಇದು ಮಾಡಿದಾಗ ಎಲ್ಲರೂ ಜಗಳಾಡ್ತಾರೆ ಇಬ್ಬರು, ನನಗೆ ಜಾಸ್ತಿ ಬೇಕು ಅಂತ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋದು ನೈಟ್ ಹೆಚ್ಚಾಗಿರೋಂಥ ಮುದ್ದೆ, ಸ್ವಲ್ಪ ಕರಿಬೇವು. ಇದರಲ್ಲಿ ಏನು ಸ್ಪೆಷಲ್ ಅಂತಂದರೆ ಯಾರೋ ಕರಿಬೇವು ಹಾಕಲ್ಲ, ನಾನು ಕರಿಬೇವು ಹಾಕ್ತೀನಿ ಗ್ರೈಂಡ್ ಮಾಡೋದಕ್ಕೆ. ಮಕ್ಕಳು ಊಟದ ಜೊತೆ ತಿನ್ನಲ್ಲ, ಅಟ್ಲೀಸ್ಟ್ ಇದರಲ್ಲಾದ್ರೂ ತಿನ್ನಲಿ ಅಂತ. ಸ್ವಲ್ಪ ಮೊಸರು, ಸ್ವಲ್ಪ ವಾಟರ್ ಹಾಕ್ಬಿಟ್ಟು, ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ವಾಟ್ರ್ ಹಾಕಿ, ಅದಕ್ಕೆ ತಕ್ಕನಾಗಿ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ಮೇಯ್ನಾಗಿ ಮಕ್ಕಳು ರಾಗಿ ತಿನ್ನಬೇಕು ಫ್ರೆಂಡ್ಸ್. ರಾಗಿನಲ್ಲಿ ಮಾಡಿರ್ತಕ್ಕಂಥದ್ದು ಮುದ್ದೆ ತಿನ್ನಬೇಕು. ಇವಾಗ ಆಲ್ಮೋಸ್ಟ್ ಯಾರೂ ಮುದ್ದೆ ತಿನ್ನೋದಿಲ್ಲ. ಅದೇ ಹಿಂದೆ ಹೇಳ್ತಾರಲ್ಲ ನಮ್ಮ ಹಿರಿಯರು, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ. ಮುದ್ದೆ ತಿಂದರೆ ಎಲ್ಲ ಶಕ್ತಿ ಬರುತ್ತೆ ಅಂತ. ಹಾಗಾಗಿ ಈ ಬೇಸಿಗೆನಲ್ಲಂತೂ ತಂಪು ಜಾಸ್ತಿ ಇದರಿಂದ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ಇವಾಗ ಬೆಳಗ್ಗೆ ಟೈಮು ಕುಡಿದ್ರೆ ಮತ್ತು ಜಾಸ್ತಿ ಹೊಟ್ಟೆ ಕೂಡ ಹಶ್ವಲ್ಲ. ಯಾಕಂದರೆ ಇದರಲ್ಲಿ ಮುದ್ದೆ ಮಜ್ಜಿಗೆ ಎಲ್ಲ ಹಾಕಿರ್ತೀನಲ್ಲ. ಇದಕ್ಕೆ ಇದು ನನ್ನ ಚಿಕ್ಕ ಮಗನಿಗೆ, ಅವನಿಗೆ ಸ್ವಲ್ಪ ಖಾರ, ಈರುಳ್ಳಿ ಅದೆಲ್ಲ ಏನು ತಿನ್ನಲ್ಲ. ಅದಕ್ಕೆ ಅವನಿಗೆ ಸಪ್ರೇಟು. ಇದು ನನಗೆ ಮತ್ತು ನನ್ನ ದೊಡ್ಡ ಮಗನಿಗೆ ನಾವು ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಉದ್ದ ಪೀಸ್ ಮಾಡಿ, ಅದಕ್ಕೆ ಒಂದು ಮೆಣಸಿನ್ಕಾಯಿ, ಒಂದು 3-4 ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಆ ಖಾರನ ಬಿಟ್ಕೊಳ್ಳುತ್ತೆ. ಆ ಖಾರ ಬಿಟ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾಯಿದ್ರೆ ಆಹಾ, ಅದ್ರ ಮಜಾನೇ ಬೇರೆ ಫ್ರೆಂಡ್ಸು. ನನಗಂತೂ ಇದನ್ನು ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಇದರಲ್ಲಿ ಲಾಸ್ಟ್ ಸಿಪ್ಪಲ್ಲಿ